ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ವಿಜ್ಞಾನ ಭಾಗ 2ರ ಕೊನೆಯ ಅಧ್ಯಾಯ ತ್ಯಾಜ್ಯ ನೀರಿನ ಕಥೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳು. ಮೊದಲನೇ ಪ್ರಶ್ನೆ, ಕೆಲವು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಮೊದಲನೇದು, ನೀರಿನ ಶುದ್ಧೀಕರಣವು ತ್ಯಾಜ್ಯ ವಸ್ತುಗಳನ್ನು ಬೇರ್ಪಡಿಸುವ ಒಂದು ಪ್ರಕ್ರಿಯೆಯಾಗಿದೆ. ಮನೆಗಳಿಂದ ಬಿಡುಗಡೆಯಾದ ತ್ಯಾಜ್ಯ ನೀರನ್ನು ಚರಂಡಿ ನೀರು ಎನ್ನುವರು. ಒಣಗಿದ ಕಸವನ್ನು ಗೊಬ್ಬರವಾಗಿ ಬಳಸಲಾಗುತ್ತದೆ. ಚರಂಡಿಗಳು ಎಣ್ಣೆ ಮತ್ತು ಕೊಬ್ಬಿನಿಂದ ಕಟ್ಟಿಕೊಳ್ಳುತ್ತವೆ. ಎರಡನೇ ಪ್ರಶ್ನೆ, ಚರಂಡಿ ನೀರು ಎಂದರೇನು? ಸಂಸ್ಕರಿಸದ ಚರಂಡಿ ನೀರನ್ನು ನದಿ ಮತ್ತು ಸಮುದ್ರಗಳಿಗೆ ಬಿಡುವುದು ಹಾನಿಕಾರಕ, ಏಕೆ? ವಿವರಿಸಿ. ಸಂಸ್ಕರಿಸದೆ ಈ ಚರಂಡಿ ನೀರನ್ನು ನದಿ ಮತ್ತು ಸಮುದ್ರಗಳಿಗೆ ಬಿಟ್ಟರೆ ಏನಾಗತ್ತೆ, ಅದು ಹಾನಿಕಾರಕವೇ, ಏಕೆ ಅಂತ ವಿವರಿಸಬೇಕು. ಅದರಲ್ಲಿ ಮೊದಲು ಚರಂಡಿ ನೀರು ಅಂದ್ರೇನು ಅಂತ ಕೇಳಿದ್ದಾರೆ. ಮನೆ, ಕೈಗಾರಿಕೆ, ಕೃಷಿ ಕ್ಷೇತ್ರಗಳು ಮತ್ತು ಮಾನವನ ಇತರೆ ಚಟುವಟಿಕೆಗಳಿಂದ ತ್ಯಾಜ್ಯ ನೀರು ಉತ್ಪತ್ತಿಯಾಗುತ್ತದೆ. ಇದನ್ನು ಚರಂಡಿ ನೀರು ಎನ್ನುವರು. ಸಂಸ್ಕರಿಸದ ಚರಂಡಿ ನೀರನ್ನು ನದಿ ಮತ್ತು ಸಮುದ್ರಗಳಿಗೆ ಬಿಡುವುದು ಹಾನಿಕಾರಕ, ಏಕೆಂದರೆ ಇದರಲ್ಲಿ ಕಲ್ಮಶಗಳು, ಸಾವಯವ ಮತ್ತು ನೀರವಯವ ತ್ಯಾಜ್ಯಗಳು, ತೇಲಾಡುವ ಘನವಸ್ತುಗಳು, ಕೊಳೆತಿನಿಗಳು, ರೋಗಕಾರಕ ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಜೀವಿಗಳು ಮತ್ತು ರಾಸಾಯನಿಕಗಳು ಇರುತ್ತವೆ. ಆದ್ದರಿಂದ ಸಂಸ್ಕರಿಸದೇ ಇರುವ ಚರಂಡಿ ನೀರನ್ನು ಡೈರೆಕ್ಟಾಗಿ ನದಿ ಮತ್ತು ಸಮುದ್ರಗಳಿಗೆ ಬಿಡಬಾರ್ದು. ಅಂದರೆ ಅದರಲ್ಲಿ ಪ್ಲ್ಯಾಸ್ಟಿಕ್ಗಳಾಗಿರ್ಬೋದು, ಈ ಕೃಷಿ ಕ್ಷೇತ್ರಗಳಿಗೆ ಬಳಸುವಂತಹ ಗೊಬ್ಬರಗಳಾಗಿರ್ಬೋದು, ಅದರಲ್ಲಿ ಕೆಲವು ರಾಸಾಯನಿಕಗಳು ಎಲ್ಲವೂ ಇರೋದರಿಂದ ನಾವು ಡೈರೆಕ್ಟಾಗಿ ಸಂಸ್ಕರಿಸದೇ ಚರಂಡಿ ಮತ್ತು ಸಮುದ್ರಗಳಿಗೆ ಬಿಡುವುದು ಹಾನಿಕಾರಕ. ಮೂರನೇ ಪ್ರಶ್ನೆ, ತೈಲ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಚರಂಡಿಗಳಿಗೆ ಬಿಡಬಾರದು, ಏಕೆ? ವಿವರಿಸಿ. ಅಂದರೆ ಈ ಎಣ್ಣೆ ಅಂಶ ಅಥವಾ ಕೊಬ್ಬಿನಂತಹ ಪದಾರ್ಥಗಳನ್ನು ಹೊಂದಿರುವಂತಹ ಚರಂಡಿಗಳಿಗೆ ಬಿಡಬಾರ್ದು. ಈ ರೀತಿಯ ಪದಾರ್ಥಗಳನ್ನು ಚರಂಡಿಗಳಿಗೆ ಬಿಡಬಾರ್ದು, ಏಕೆ? ವಿವರಿಸಿ. ತೈಲ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಚರಂಡಿಗಳಿಗೆ ಬಿಡಬಾರದು, ಏಕೆಂದರೆ ಇವು ಚರಂಡಿಯ ಕೊಳವೆಗಳನ್ನು ಜಿಗುಟಾಕಿಸಿ ಅವು ಕಟ್ಟಿಕೊಳ್ಳುವಂತೆ ಮಾಡುತ್ತವೆ ಮತ್ತು ತೆರೆದ ಚರಂಡಿಗಳಲ್ಲೂ ಸಹ ಇವು ಮಣ್ಣಿನ ರಂಧ್ರಗಳನ್ನು ತಡೆದು ನೀರಿನ ಸೋಸುವಿಕೆಯ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತವೆ. ಅಂದರೆ ಈ ತೈಲ ಅಂದರೆ ಎಣ್ಣೆ ಅಥವಾ ಕೊಬ್ಬಿನ ಪದಾರ್ಥಗಳನ್ನು ಚರಂಡಿಗಳಿಗೆ ಬಿಡೋದ್ರಿಂದ ಅವು ಕೊಳವೆಗಳನ್ನು ಜಿಗುಟಾಗಿಸಿ ಅವು ಸರಿಯಾಗಿ ಕೆಲಸ ಮಾಡದೇ ಇರೋ ಹಾಗೆ ಅವು ತಡೆಯೋದ್ರಿಂದ ನಾವು ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಚರಂಡಿಗಳಿಗೆ ಬಿಡಬಾರ್ದು. ನಾಲ್ಕನೇ ಪ್ರಶ್ನೆ, ತ್ಯಾಜ್ಯ ನೀರಿನಿಂದ ಸ್ವಚ್ಛ ನೀರನ್ನು ಪಡೆಯಲು ಅನುಸರಿಸುವ ಹಂತಗಳನ್ನು ವಿವರಿಸಿ. ತ್ಯಾಜ್ಯ ನೀರಿನಿಂದ ಸ್ವಚ್ಛ ನೀರನ್ನು ಪಡೆಯಲು ಅನುಸರಿಸುವ ಹಂತಗಳು. ಮೊದಲನೇದ್ದು, ತ್ಯಾಜ್ಯ ನೀರನ್ನು ಸರಳುಗಳ ಪರದೆಯ ಮೂಲಕ ಹಾಯಿಸಿ ಕಡ್ಡಿಗಳು, ಚಿಂದಿ ಬಟ್ಟೆ, ಪ್ಲಾಸ್ಟಿಕ್ ಪ್ಯಾಕೆಟ್ಗಳು, ತಗಡಿನ ಡಬ್ಬಗಳು ಮತ್ತು ನ್ಯಾಪ್ಕಿನ್ಗಳಂತಹ ದೊಡ್ಡ ವಸ್ತುಗಳನ್ನು ಬೇರ್ಪಡಿಸಲಾಗುತ್ತದೆ. ಮೊದಲನೇ ಹಂತದಲ್ಲಿ ಅಲ್ಲಿರುವಂತಹ ದೊಡ್ಡ ದೊಡ್ಡ ವಸ್ತುಗಳನ್ನು ಬೇರ್ಪಡಿಸ್ತಾರೆ, ಅದು ಈ ಸರಳುಗಳ ಪರದೆಯ ಮೂಲಕ. ಎರಡನೇ ಹಂತ, ನಂತರ ಈ ನೀರನ್ನು ಕಲ್ಲಿನ ಚೂರು ಮತ್ತು ಮರಳುಗಳನ್ನು ಮತ್ತು ಜಲ್ಲಿಕಲ್ಲುಗಳನ್ನು ತಳದಲ್ಲಿ ಉಳಿಯುವಂತೆ ಮಾಡಿ ನೀರಿನ ರಭಸವನ್ನು ಕಡಿಮೆ ಮಾಡಲಾಗುತ್ತದೆ. ಮೂರನೇ ಹಂತ, ನಂತರ ನೀರನ್ನು ಮಧ್ಯಭಾಗದಲ್ಲಿ ಇಳಿಜಾರಿನಂತಿರುವ ದೊಡ್ಡ ತೊಟ್ಟಿಯಲ್ಲಿ ನಿಲ್ಲುವಂತೆ ಮಾಡಲಾಗುತ್ತದೆ. ಅಂದರೆ ಮಧ್ಯಭಾಗದಲ್ಲಿ ಸ್ವಲ್ಪ ನೀರು ಉಳಿಯುವಂತೆ ಮಾಡಲಾಗತ್ತೆ. ಯಾವ ಹಂತದಲ್ಲಿ? ಮೂರನೇ ಹಂತದಲ್ಲಿ. ಹೀಗೆ ಮಾಡೋದ್ರಿಂದ ಇದರಿಂದ ಚರಟದಂತಹ ಘನ ಪದಾರ್ಥ ತಳದಲ್ಲಿ ಉಳಿಯುತ್ತದೆ.
ಅನಂತರ ತೈಲ ಮತ್ತು ಗ್ರೀಸ್ನಂಥ ತೇಲುವ ಪದಾರ್ಥಗಳನ್ನು ಜಾಲರಿಯಿಂದ ತೆಗೆದಾಗ ಇಲ್ಲಿ ತಿಳಿನೀರು ದೊರೆಯುತ್ತದೆ. 4ನೇ ಹಂತ, ಈಗ ದೊರೆತ ತಿಳಿನೀರಿನೊಳಗೆ ವಾಯುವಿಕ ಬ್ಯಾಕ್ಟೀರಿಯಾ ಬೆಳೆಯುವಂತೆ ಮಾಡಲು ಗಾಳಿಯನ್ನು ಊದಲಾಗುತ್ತದೆ. ಇದರಲ್ಲಿ ಉಳಿದಿರುವ ಮಾನವ ತ್ಯಾಜ್ಯ, ಆಹಾರ ತ್ಯಾಜ್ಯ, ಸೋಪು ಮತ್ತು ಇತರ ಪದಾರ್ಥಗಳನ್ನು ಈ ಬ್ಯಾಕ್ಟೀರಿಯಾಗಳು ತಿನ್ನುತ್ತವೆ. ಇಲ್ಲಿ ವಾಯುವಿಕ ಬ್ಯಾಕ್ಟೀರಿಯಾಗಳು ಅಂದರೆ ವಾಯುವಿಕ ಅಂದರೆ ವಿತ್ ಆಕ್ಸಿಜನ್ ಇರುವಂತೆ ನೋಡಿಕೊಂಡು ಇಲ್ಲಿ ಬ್ಯಾಕ್ಟೀರಿಯಾಗಳನ್ನು ಬೆಳೆಯುವಂತೆ ಮಾಡಲಾಗುತ್ತದೆ. ಕೆಲವು ವೇಳೆ ನೀರನ್ನು ವಿತರಣಾ ವ್ಯವಸ್ಥೆಗೆ ಬಿಡುಗಡೆ ಮಾಡುವ ಮೊದಲು ಕ್ಲೋರಿನ್ ಮತ್ತು ಓಝೋನ್ಗಳಿಂದ ನೀರಿನ ಸೋಂಕು ನಿವಾರಿಸುವರು. ಅಂದರೆ ಈ ಕ್ಲೋರಿನ್ ಮತ್ತು ಓಝೋನ್ಗಳೇನು ಮಾಡುತ್ತೆ, ಆ ನೀರಿನಲ್ಲಿರುವಂತಹ ಜರ್ಮ್ಸ್ ಅಥವಾ ಈ ಬ್ಯಾಕ್ಟೀರಿಯಾಗಳನ್ನು, ವೈರಸ್ಗಳನ್ನು, ಅವುಗಳನ್ನು ಕೊಲ್ಲಲು ಸಹಾಯ ಮಾಡುತ್ತವೆ. 5ನೇ ಪ್ರಶ್ನೆ, ಕೆಸರು ಎಂದರೇನು? ಇದನ್ನು ಹೇಗೆ ಸಂಸ್ಕರಿಸಲಾಗುತ್ತದೆ? ವಿವರಿಸಿ. ತ್ಯಾಜ್ಯ ನೀರಿನಲ್ಲಿ ಚರಟದಂಥ ಘನ ಪದಾರ್ಥವು ತಳದಲ್ಲಿ ಉಳಿಯುತ್ತದೆ. ಇದನ್ನು ಕೆಸರು ಅಥವಾ ರಾಡಿ ಎನ್ನುವರು. ಈ ಕೆಸರು ಅಥವಾ ರಾಡಿಯನ್ನು ಬೇರೆ ತೊಟ್ಟಿಗೆ ವರ್ಗಾಯಿಸಿ ಅಲ್ಲಿ ಅವಾಯುವಿಕ ಬ್ಯಾಕ್ಟೀರಿಯಾಗಳಿಂದ ವಿಘಟಿಸಲಾಗುತ್ತದೆ. ಈ ಕ್ರಿಯೆಯಲ್ಲಿ ಬಿಡುಗಡೆಯಾದ ಜೈವಿಕ ಅನಿಲವನ್ನು ಇಂಧನವಾಗಿ ಉಪಯೋಗಿಸಲಾಗುತ್ತದೆ. ಇದರಲ್ಲಿ ಅವಾಯುವಿಕ ಬ್ಯಾಕ್ಟೀರಿಯಾಗಳನ್ನು ಬಳಸ್ತಾರೆ. ಅಂದರೆ ಅವಾಯುವಿಕ ಅಂದರೆ ಇಲ್ಲಿ ಆಕ್ಸಿಜನ್ ಇಲ್ಲದೇ ಬ್ಯಾಕ್ಟೀರಿಯಾಗಳನ್ನು ಬಳಸ್ತಾರೆ. ಅಲ್ಲಿ ತ್ಯಾಜ್ಯ ನೀರನ್ನು ಶುದ್ಧೀಕರಿಸಬೇಕಾದ್ರೆ ಅಲ್ಲಿ ವಾಯುವಿಕ ಬ್ಯಾಕ್ಟೀರಿಯಾಗಳನ್ನು ಬಳಸಲಾಗುತ್ತದೆ. 6ನೇ ಪ್ರಶ್ನೆ, ಮಾನವನ ಸಂಸ್ಕರಿಸದ ಮಲಮೂತ್ರವು ಆರೋಗ್ಯಕ್ಕೆ ಅಪಾಯಕಾರಿ. ವಿವರಿಸಿ. ಮಾನವನ ಸಂಸ್ಕರಿಸದ ಮಲಮೂತ್ರವು ಆರೋಗ್ಯಕ್ಕೆ ಅಪಾಯಕಾರಿ. ಇದು ನೀರಿನ ಮಾಲಿನ್ಯ ಮತ್ತು ಭೂ ಮಾಲಿನ್ಯವನ್ನುಂಟು ಮಾಡುತ್ತದೆ. ಇದರಿಂದ ಭೂಮಿಯ ಮೇಲಿನ ನೀರು ಮತ್ತು ಅಂತರ್ಜಲ ಮಲಿನಗೊಳ್ಳುತ್ತದೆ. ಅಂತರ್ಜಲವು ಬಾವಿ, ಕೊಳವೆ ಬಾವಿ ಮತ್ತು ಅನೇಕ ನದಿಗಳ ನೀರಿನ ಆಕರವಾಗಿದೆ. ಹೀಗೆ ಇದು ನೀರಿನಿಂದ ಹರಡುವ ರೋಗಗಳಿಗೆ ಸಾಮಾನ್ಯವಾಗಿ ಕಾರಣವಾಗುತ್ತದೆ. ಅವುಗಳೆಂದರೆ ಕಾಲರಾ, ಟೈಫಾಯ್ಡ್, ಪೋಲಿಯೋ, ಮಿದುಳು ಜ್ವರ, ಹೆಪಟೈಟಿಸ್ ಮತ್ತು ಬೇದಿ. ಅಂದರೆ ಮಾನವನಿಂದ ಬರುವಂತಹ ಮಲಮೂತ್ರಗಳನ್ನು ನಾವು ಸಂಸ್ಕರಿಸದೆ ಬಿಡೋದ್ರಿಂದ ಇದರಿಂದ ನೀರಿನ ಮತ್ತು ಭೂಮಾಲಿನ್ಯ ಉಂಟಾಗೋದರ ಜೊತೆಗೆ ನಾವು ಈ ರೀತಿಯ ರೋಗಗಳಿಂದ ಅನಾರೋಗ್ಯಕ್ಕೆ ಈಡಾಗಬೇಕಾಗುತ್ತದೆ. 7ನೇ ಪ್ರಶ್ನೆ, ನೀರಿನ ಸೋಂಕು ನಿವಾರಿಸಲು ಬಳಸುವ 2 ರಾಸಾಯನಿಕಗಳನ್ನು ಹೆಸರಿಸಿ. ನೀರಿನ ಸೋಂಕು ನಿವಾರಿಸಲು ಬಳಸುವ 2 ರಾಸಾಯನಿಕಗಳೆಂದರೆ ಕ್ಲೋರಿನ್ ಮತ್ತು ಓಝೋನ್. 8ನೇ ಪ್ರಶ್ನೆ, ತ್ಯಾಜ್ಯ ನೀರು ಸಂಸ್ಕರಣಾ ಸ್ಥಾವರದಲ್ಲಿ ಸರಳುಗಳ ಪರದೆಯ ಕಾರ್ಯವನ್ನು ವಿವರಿಸಿ. ನಾವು ಆಲ್ರೆಡಿ ಈ ತ್ಯಾಜ್ಯ ನೀರನ್ನು ಶುದ್ಧೀಕರಿಸೋದ್ರಲ್ಲಿ ಇದರ ಕಾರ್ಯವನ್ನು ನೋಡಿದ್ದೀವಿ. ಸರಳುಗಳ ಪರದೆಯ ಕಾರ್ಯ. ಈ ಸರಳುಗಳು ಕಡ್ಡಿಗಳು, ಚಿಂದಿ ಬಟ್ಟೆ, ಪ್ಲಾಸ್ಟಿಕ್ ಪ್ಯಾಕೆಟ್ಗಳು, ತಗಡಿನ ಡಬ್ಬಗಳು ಮತ್ತು ನ್ಯಾಪ್ಕಿನ್ಗಳಂತಹ ದೊಡ್ಡ ವಸ್ತುಗಳನ್ನು ಬೇರ್ಪಡಿಸುತ್ತದೆ. 9ನೇ ಪ್ರಶ್ನೆ, ನೈರ್ಮಲ್ಯ ಮತ್ತು ರೋಗಗಳ ನಡುವಿನ ಸಂಬಂಧವನ್ನು ವಿವರಿಸಿ. ನೈರ್ಮಲ್ಯ ಅಂದರೆ ನಾವು ಕ್ಲೀನ್ ಆಗಿರೋದು. ನೈರ್ಮಲ್ಯ ಮತ್ತು ರೋಗಗಳ ನಡುವಿನ ಸಂಬಂಧ ಹೇಗಿರುತ್ತೆ ಅನ್ನೋದನ್ನು ವಿವರಿಸಬೇಕು. ನೈರ್ಮಲ್ಯ ಮತ್ತು ರೋಗಗಳ ಸಂಬಂಧ. ಈ ನೈರ್ಮಲ್ಯ ಮತ್ತು ರೋಗಗಳ ನಡುವೆ ನೇರ ಸಂಬಂಧವಿದೆ. ಏಕೆಂದರೆ ನಾವು ಮತ್ತು ನಮ್ಮ ಪರಿಸರ ನೈರ್ಮಲ್ಯದಿಂದ ಕೂಡಿದಷ್ಟು ನಾವು ಆರೋಗ್ಯದಿಂದ ಜೀವಿಸಬಹುದು. ಕಳಪೆ ನೈರ್ಮಲ್ಯ ಅಂದರೆ ನಾವು ಕ್ಲೀನ್ ಆಗದೇ ಇದ್ದರೆ ಕಳಪೆ ನೈರ್ಮಲ್ಯ ಮತ್ತು ಕಲುಷಿತವಾದ ನೀರು, ಕುಡಿಯುವ ನೀರು ಹೆಚ್ಚಿನ ಸಂಖ್ಯೆಯ ರೋಗಗಳಿಗೆ
ಕಾರಣವಾಗುತ್ತದೆ. 10ನೇ ಪ್ರಶ್ನೆ, ನೈರ್ಮಲ್ಯತೆಗೆ ಸಂಬಂಧಿಸಿದಂತೆ ಸಕ್ರಿಯ ನಾಗರಿಕರಾಗಿ ನಿಮ್ಮ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೈರ್ಮಲ್ಯತೆ ಅಂದರೆ ನಾವು ಕ್ಲೀನಾಗಿರೋದ್ರಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನ ಪರಿಸರ ಕ್ಲೀನಾಗಿಡೋದ್ರಲ್ಲಿ ನಮ್ಮ ಪಾತ್ರ ಏನು ಅಥವಾ ನಮ್ಮ ಕಾರ್ಯವೇನು. ನಾವು ಉತ್ಪಾದಿಸುವ ತ್ಯಾಜ್ಯದ ವಿಧ ಮತ್ತು ತ್ಯಾಜ್ಯದ ಪ್ರಮಾಣವನ್ನು ಮಿತಿಗೊಳಿಸಬೇಕು, ಅಂದರೆ ಕಡಿಮೆ ಮಾಡಿಕೊಳ್ಬೇಕು. ನಗರಸಭೆ ಅಥವಾ ಗ್ರಾಮ ಪಂಚಾಯಿತಿಗಳನ್ನು ಸಂಪರ್ಕಿಸಿ ತೆರೆದ ಚರಂಡಿಗಳನ್ನು ಮುಚ್ಚುವಂತೆ ಅವರನ್ನು ಒತ್ತಾಯಿಸಬೇಕು. ಯಾವುದೇ ಮನೆಯ ಚರಂಡಿ ನೀರಿನಿಂದ ನೆರೆಹೊರೆಯಿಂದ ಗಲೀಜು ಉಂಟಾದರೆ ಇತರರ ಆರೋಗ್ಯದ ಬಗ್ಗೆ ಯೋಚಿಸಲು ನಾವು ಆ ಮನೆಯವರನ್ನು ವಿನಂತಿಸಬೇಕು. ಅಂದರೆ ನಮ್ಮ ಮನೆಯ ಅಕ್ಕಪಕ್ಕದವರು ಈ ರೀತಿ ಏನಾದರೂ ಗಲೀಜು ಮಾಡ್ತಾಯಿದ್ರೆ ಅವರಿಗೆ ವಿವರಿಸಿ ಹೇಳಬೇಕಾಗತ್ತೆ. 11, ಪದಬಂಧವನ್ನು ಪೂರ್ಣಗೊಳಿಸಿ. ದ್ರವ ರೂಪದ ತ್ಯಾಜ್ಯ ಪದಾರ್ಥ ಚರಂಡಿ ನೀರು. ಚರಂಡಿ ನೀರಿನ ಸಂಸ್ಕರಣೆಯಿಂದ ಹೊರತೆಗೆದ ಘನ ತ್ಯಾಜ್ಯ ಕೆಸರು. ಆರೋಗ್ಯಕ್ಕೆ ಸಂಬಂಧಿಸಿದ ಪದ ನೈರ್ಮಲ್ಯ. ಮಾನವನ ದೇಹದಿಂದ ವಿಸರ್ಜನೆಯಾಗುವ ತ್ಯಾಜ್ಯ ವಸ್ತು ಮಲಮೂತ್ರ. ಬಳಕೆಯಾದ ನೀರು ತ್ಯಾಜ್ಯ ನೀರು. ಚರಂಡಿ ನೀರನ್ನು ಸಾಗಿಸುವ ಕೊಳವೆ ಒಳಚರಂಡಿ. ಕಾಲರಾ ಹರಡುವ ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾ. ನೀರಿನ ಸೋಂಕು ನಿವಾರಿಸುವ ಒಂದು ರಾಸಾಯನಿಕ ಕ್ಲೋರಿನ್. ನೀವು ಈ ಬಾಕ್ಸ್ ಹಾಕೋದಕ್ಕೂ ಹೋಗಬೇಡಿ, ಈ ರೀತಿ ನೀಟಾಗಿ ಇದೇ ರೀತಿ ಬರ್ಕೊಂಬಿಡಿ. 12ನೇ ಪ್ರಶ್ನೆ, ಓಝೋನ್ ಬಗ್ಗೆ ಕೆಳಗಿರುವ ಹೇಳಿಕೆಗಳನ್ನು ಅಭ್ಯಾಸ ಮಾಡಿ. ಇದು ಜೀವಿಗಳ ಉಸಿರಾಟಕ್ಕೆ ಅವಶ್ಯಕವಾಗಿದೆ. ಯಾವುದು? ಓಝೋನ್. ಇದನ್ನು ನೀರಿನ ಸೋಂಕು ನಿವಾರಿಸಲು ಬಳಸಲಾಗುತ್ತದೆ. ಇದು ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಡಿ, ಗಾಳಿಯಲ್ಲಿ ಇದರ ಪ್ರಮಾಣ 3% ಅಂದರೆ ಇವುಗಳನ್ನು ಸರಿಯಾಗಿ ಓದಿ. ಇದರಲ್ಲಿ ಓಝೋನ್ಗೆ ಸಂಬಂಧಿಸಿದ್ದು ಯಾವುದು ಸರಿಯಾದ ಹೇಳಿಕೆ ಅಂತ ನಾವು ಇಲ್ಲಿ ಟಿಕ್ ಹಾಕಬೇಕು. ಇದರಲ್ಲಿ ಬಿ ಮತ್ತು ಸಿ ಇವೆರಡೂ ಮಾತ್ರ ಓಝೋನ್ಗೆ ಸಂಬಂಧಪಟ್ಟಂತೆ ಸರಿಯಾಗಿದೆ. ಯಾವುದು ಅಂದರೆ ಇದು ನೀರಿನ ಸೋಂಕು ನಿವಾರಿಸಲು ಬಳಸಲಾಗುತ್ತದೆ ಮತ್ತು ಈ ಓಝೋನ್ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.